ನಮ್ಮ ಹೊಲ ನಮ್ಮ ದಾರಿ ಸರ್ಕಾರ ಆದೇಶಕ್ಕೆ ಕಿಂಚಿತ್ತೂ ಬೆಲೆಯಿಲ್ಲ. ಬಡ ರೈತ ದಲಿತ ಕುಟುಂಬದ ಆರೋಪ. ಇದರ ಅನುಕೂಲ ಯಾವ ರೈತರಿಗಾಗಿದೆ? ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಈ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ಇವೆ. ಸುಮಾರು 15 ವರ್ಷದಿಂದ ಮನೆಗೆ ಹೋಗಲು ದಾರಿ ಇಲ್ಲದಂತೆ ತೊಂದರೆಯನ್ನು ಅನುಭವಿಸುತ್ತಿರುವ ಕುಟುಂಬ. ಸುಮಾರು 15 ಜನ ವಾಸವಿರುವ ಕುಟುಂಬಕ್ಕೆ ಈಗ ತೊಂದರೆಯಾಗಿದೆ. ದಾರಿಗಾಗಿ ಕಚೇರಿಯನ್ನ ಅಲೆದು ಸುಸ್ತಾದ ದಲಿತ ಕುಟುಂಬ. ಕಡೆಗೆ ನ್ಯಾಯಕ್ಕಾಗಿ ರೈತ ಸಂಘದ ಮೊರೆ ಹೋದ ಕುಟುಂಬ. ತಹಸೀಲ್ದಾರ್ ಆರತಿ ಮೇಡಂ ರವರೇ ಇತ್ತ ಒಮ್ಮೆ ಗಮನವನ್ನು ಹರಿಸಿ. ಬಡ ರೈತ ದಲಿತ ಕುಟುಂಬಕ್ಕೆ ದಾರಿಯನ್ನ ಬಿಡಿಸಿ ರೈತ ಮುಖಂಡ ಅರೆಹಳ್ಳಿ ಮಂಜುನಾಥ್ ಒತ್ತಾಯ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಕೊಡಿಯಾಲ ಗ್ರಾಮದ ಲೋಕೇಶ್ ಎಂಬ ದಲಿತ ಕುಟುಂಬದ ಸುಮಾರು 15 ಜನ ಸದಸ್ಯರಿರ್ತಕ್ಕಂಥ ಈ ಒಂದು ಮನೆ. ಈ ಮನೆಗೆ ಒಂದು ಸುಮಾರು ವರ್ಷದಿಂದಲೂ ಸಹ ಒಂದು ದಾರಿ ಇತ್ತು. ಇತ್ತೀಚೆಗೆ ಸುಮಾರು ಒಂದು 7-8 ವರ್ಷದಿಂದ ಈಚೆಗೆ ಇವರಿಗೆ ಈ ಒಂದು ಕುಟುಂಬಕ್ಕೆ ದಾರಿಯನ್ನು ಬಿಡದಲೇ ತೊಂದರೆ ನೀಡ್ತಕ್ಕಂಥ ವಿಚಾರ. ಈ ಒಂದು ಕುಟುಂಬದವರು ನಮ್ಮ ರೈತ ಸಂಘವನ್ನು ಸಂಪರ್ಕ ಮಾಡಿದಾಗ ಸ್ಥಳ ಪರಿಶೀಲನೆ ಮಾಡೋಣ ಅಂತ ಹೇಳಿ ಬಂದಾಗ ಇಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಸಣ್ಣ ಸಣ್ಣ ಮಕ್ಕಳು, ವೃದ್ಧರು ತೀರಾ ಅನಾರೋಗ್ಯಕ್ಕೆ ತುತ್ತಾದಾಗ ಅವ್ರಿಗೆ ಹೋಗಲಿಕ್ಕೆ ದಾರಿ ಇಲ್ಲ. ಈಗಾಗಲೇ ತಹಶೀಲ್ದಾರ್ ಅವರು ಬಂದು ಸುಮಾರು 7-8 ವರ್ಷದಿಂದ ದಾರಿ ಬಿಡಿಸ್ಕೊಟ್ಟಿದ್ರು. ಮತ್ತು ಈ ಕುಟುಂಬದವರಿಗೆ ತೊಂದರೆ ನೀಡಿ ಓಡಾಡಲಿಕ್ಕೆ ದಾರಿಯನ್ನು ಬಿಡದಲೇ ತೊಂದರೆ ನೀಡಿದ್ದಾರೆ. ಕೂಡಲೇ ತಹಶೀಲ್ದಾರ್ ಅವರು ಎಷ್ಟೆಷ್ಟೋ ಪ್ರಕರಣಗಳಲ್ಲಿ ದಾರಿಯನ್ನು ಬಿಡಿಸ್ಕೊಟ್ಟಿದ್ದೀರಾ. ಈ ಒಂದು ದಲಿತ ಕುಟುಂಬಕ್ಕೆ ಖುದ್ದಾಗಿ ಈ ಮಾಧ್ಯಮದ ಮುಖಾಂತರ ನಾವು ತಹಶೀಲ್ದಾರ್ ಅವರಿಗೆ ಹೇಳ್ತಾ ಇದ್ದೀವಿ, ಎಷ್ಟೆಷ್ಟೋ ಪ್ರಕರಣಗಳನ್ನು ಭೇದಿಸಿ ದಾರಿ ಬಿಡಿಸ್ಕೊಟ್ಟಿದ್ದೀರಾ. ಈ ಒಂದು ದಲಿತ ಕುಟುಂಬಕ್ಕೆ ಒಂದು ದಾರಿಯನ್ನು ಬಿಡಿಸ್ಕೊಟ್ಟು ಈ ಒಂದು ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಕೌಡಿಯಾಲ ಗ್ರಾಮದಲ್ಲಿ ಬಡ ದಲಿತ ಲೋಕೇಶ್ ಎಂಬ ರೈತ ಕುಟುಂಬ ಮನೆಗೆ ಹೋಗಲು ರಸ್ತೆ ಇಲ್ಲದೆ ಪರದಾಡುತ್ತಿರುವ ಶೋಚನೀಯ ಸ್ಥಿತಿ ಕಂಡುಬಂದಿದೆ. ಕಚೇರಿಗೆ ಅಲೆದು ಸುಸ್ತಾಗಿ ಕಡೆಗೆ ರೈತ ಸಂಘದ ಮುಖಂಡರ ಮೊರೆ ಹೋದ ಕುಟುಂಬ. ಈ ವಿಚಾರ ತಿಳಿದು ಕರ್ನಾಟಕ ರಾಜ್ಯ ರೈತ ಸಂಘದ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹರಿಹಳ್ಳಿ ಮಂಜುನಾಥ್ ಕೌಡಿಯಾಲ ಬಸವರಾಜು ಜೊತೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸುದ್ದಿ ಪ್ರಸಾರವನ್ನ ಮಾಡಲು ಸ್ಥಳಕ್ಕೆ ತೆರಳಿತ್ತು. ಈ ಸಂದರ್ಭದಲ್ಲಿ ಕುಟುಂಬದವರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಕುಟುಂಬದ ಮುಖಂಡ ಲೋಕೇಶ್ ಮಾತನಾಡುತ್ತಾ 15 ವರ್ಷದ ಹಿಂದೆ ಇದ್ದಂತಹ ತಹಸೀಲ್ದಾರ್ ಅವರು ರಸ್ತೆಯನ್ನ ಬಿಡಿಸಿಕೊಟ್ಟಿದ್ದರು. ನಾವು ಆ ರಸ್ತೆಯಲ್ಲಿ 4 ವರ್ಷ ಓಡಾಟವನ್ನ ನಡೆಸಿದ್ದೇವೆ. ನಂತರ ಪಕ್ಕದ ಜಮೀನಿನವರು ರಸ್ತೆಗೆ ಬೇಲಿಯನ್ನ ಹಾಕಿ ಓಡಾಡದಂತೆ ತೊಂದರೆಯನ್ನ ನೀಡಿದ್ದರು. ಮುಖ್ಯ ರಸ್ತೆಯಿಂದ ಕೇವಲ 10 ಮೀಟರ್ ದಾರಿಗೆ ತೊಂದರೆಯಾಗಿದ್ದು, ಈಗ ಸುಮಾರು 1 ಕಿಲೋಮೀಟರ್ ಅನ್ನ ಬಳಸಿಕೊಂಡು ಹಳ್ಳ ಕೊಳ್ಳಗಳನ್ನ ದಾಟಿಕೊಂಡು ಬರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದೆಷ್ಟೋ ಬಾರಿ ವಯಸ್ಸಾದವರು, ಮಕ್ಕಳು ಎದ್ದು ಬಿದ್ದು ಕೈಕಾಲುಗಳನ್ನ ಮುರಿದುಕೊಂಡು ಅಳಲನ್ನ ತೋಡಿಕೊಂಡಿದ್ದಾರೆ. ಮನೆಯಲ್ಲಿ ವೃದ್ಧರು, ಶಾಲಾ ಮಕ್ಕಳು, ಮಹಿಳೆಯರು ಹೋಗಲು ತೊಂದರೆಯಾಗಿದ್ದು, ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ನೋವಿಗೆ ಸ್ಪಂದಿಸಿ ಸಮಸ್ಯೆಯನ್ನ ಬಗೆಹರಿಸಿ ದಾರಿಯನ್ನ ಬಿಡಿಸಿಕೊಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹರಿಹಳ್ಳಿ ಮಂಜುನಾಥ್ ಮಾತನಾಡುತ್ತಾ 15 ಜನ ಸದಸ್ಯರಿರುವ ಈ ಕುಟುಂಬಕ್ಕೆ ನಮ್ಮ ಹೊಲ ನಮ್ಮ ದಾರಿ ಸರ್ಕಾರದ ಆದೇಶದಂತೆ ದಾರಿಯನ್ನ ಬಿಡಿಸಿಕೊಡಬೇಕು. ತಾಲೂಕಿನಲ್ಲಿ ಅದೆಷ್ಟೋ ರೈತರಿಗೆ ದಾರಿಯನ್ನ ಬಿಡಿಸಿದ್ದು, ಅದೇ ರೀತಿ ಕುಟುಂಬಕ್ಕೆ ದಾರಿಯನ್ನ ಬಿಡಿಸಬೇಕು ಎಂದು ಮಾಧ್ಯಮದ ಮುಖಾಂತರ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೌಡಿಯಾಲ ಬಸವರಾಜು, ಶ್ರೀನಿವಾಸ್ ಹಾಜರಿದ್ದರು. ಸರ್, ನಾವು ಮುಂಚೆಗೆ ತಹಶೀಲ್ದಾರ್ ಹತ್ರ AC ಹತ್ರ ಹೋಗಿದ್ದು.
ತಹಶೀಲ್ದಾರ್ ಒಂದು ರೋಡ್ ಮಾಡಿದ್ರು, 4-5 ವರ್ಷ ಓಡಾಡಿದ್ದು. ಆಮೇಲೆ ಬೇಲಿ ಹಾಕಿರು. ಅದಕ್ಕೆ ಏನು ಮಾಡ್ದು, ಈ ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಿದ್ದು ಮಂಜಣ್ಣ, ಅರೇಹಳ್ಳಿ ಮಂಜಣ್ಣ ಅಂತ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರೈತ ಸಂಘದವರು, ಬಸವರಾಜು, ಆಮೇಲೆ ಸೀನಪ್ಪರು. ಹಂಗಾಗಿ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಹೊತ್ತಿಗೆ ಬಂದರು. ನಡೆಯಪ್ಪ ಹೋಗಿ ನೋಡ್ಕೊಂಬರೋಣ ನಿಮ್ಮ ಮಂತು ಹಂಗೈತೆ ಅಂತನ. ಅದಕ್ಕೆ ಕರ್ಕೊಂಬಂದಿದ್ದೀವಿ. ದಯವಿಟ್ಟು ಅವ್ರ ಕಡೆಯಿಂದ ಏನಾರ ಮಾಡಿ ರೋಡ್ ಬಿಡಿಸ್ಕೊಡೋ ವ್ಯವಸ್ಥೆ ಮಾಡಿಸಿ ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರನ ಮಾತಾಡಿ ಮಂಜಣ್ಣವರು, ಬಸವರಾಜ್ರವರು, ಸೀನಪ್ಪರವರು ಮಾತಾಡಿ ಆ ರೋಡ್ ಬಿಡಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡುವಂತ ಕೇಳ್ಕೊತಾ ಇದ್ದೀವಿ ಸರ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ವೇತಾ ಅಂತ. ನಾವು ಆದಿ ಕರ್ನಾಟಕ ಜನಾಂಗಕ್ಕೆ ಸೇರ್ತವಂಥವ್ರು. ಸೊ ನಾವಿಲ್ಲಿ ಕೊಡಿಯಾಲ ಗ್ರಾಮ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ಈ ಗ್ರಾಮಕ್ಕೆ ಸೇರಿದಂಥವ್ರು. ಮೊದಲು ನಮಗೆ ಈ ರೋಡಲ್ಲಿ ಏನಿತ್ತು, ರೋಡ್ ವ್ಯವಸ್ಥೆ ಇತ್ತು. ಸೊ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನಮಗೆ ಬೇಲಿ ಹಾಕ್ಬಿಟ್ಟು ಎಲ್ಲ ಮಕ್ಳಿಗೂ ತೊಂದರೆ ಆಗೋ ಥರ, ನಾವು ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗಲಿ, ಮಕ್ಳನ್ನ ಸ್ಕೂಲಿಗೆ ಕಳ್ಸೋದಕ್ಕಾಗಲಿ, ಅಥವಾ ಮಕ್ಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕಾಗಲಿ ಯಾವುದಕ್ಕೂ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಆ ಕಡೆಯಿಂದ ರೋಡಿಂದನ 1 ಕಿಲೋಮೀಟ್ರ್ ಆಗುತ್ತೆ ನಾವು ಇಲ್ಲಿಂದ ತಿರುಗಿಕೊಂಡು ಹೋಗೋದ್ರೊಳಗಡೆ. ಹಾಗಾಗಿ ನಮಗೆ ದಯವಿಟ್ಟು ಏನು ಅಂತಂದರೆ ಇಲ್ಲೊಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮ ಕೈಲಿ ಬೇಡ್ಕೊತಾ ಇದ್ದೀವಿ, ವಿನಂತಿಸ್ಕೊತಾ ಇದ್ದೀವಿ. ದಯವಿಟ್ಟು ಒಂದು ರೋಡ್ ಮಾಡಿಕೊಡಿ. ನಾವು ಅವತ್ತಿನಿಂದ ಬೇಡ್ಕೊಂಡೆ ಸ್ವಾಮಿ. ಎಲ್ಲರೂ ಬಂದರು, ದಾರಿ ಇವ್ರು ತಹಸೀಲ್ದಾರಿಗೆ ಬಿಡಲ್ಲ ಅಂತ ಇಲ್ಲಿ ಇಬ್ಬರು ಅಡ್ಡ ಮನಿಕೊಂಡ್ರು ಸರ್. ಅವ್ರನ್ನೆಲ್ಲ ಬಿಡಿಸಿ ಬಂದು ಅವ್ರು ಮಾಡಿಕೊಟ್ಟೋದು ರೋಡ್ಗೆ. ಇವರು ಕಂಟ್ರೋಲ್ ಮಾಡಿ ನಮ್ಗೆ ಇಷ್ಟೊಂದು ಅನುಕೂಲ ಇದ್ದಂಗೆ ಮಾಡಿ ಹಾಕ್ಬಿಟ್ರು. ಕೈ ಮುಗ್ದು ಹೇಳಿದ್ರು ಬಿಡಲಿಲ್ಲ ಸರ್. ಅದೊಂದು ನಮಗೆ ದಯವಿಟ್ಟು ನೀವು ನಡೆಸ್ಕೊಟ್ಬಿಟ್ರೆ ನಮ್ಗೆ ಇನ್ನೇನು ಬೇಡ ಸರ್. ನಾವು ನಮಗೆ ರೋಡ್ ಬಿಡಿಸ್ಕೊಡಿ ಸರ್. ಮಕ್ಳು ಮರಿ ಭಾಳ ತೊಂದರೆ ಆಗುತ್ತೆ ಸರ್ ನಮಗೆ. ಎಷ್ಟು ವರ್ಷದಿಂದ ರೋಡ್ ನಿಮಗೆ ಇಲ್ವಾ ಓಡಾಡಕ್ಕೆ? 15 ವರ್ಷದಿಂದ ನಮಗೆ ರೋಡ್ ತುಂಬಾ ತೊಂದರೆ ಮಾಡ್ಯಾರ ಸರ್. ಇದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರ್ ಗಮನಕ್ಕೆ ತಂದಿದ್ರಾ ನೀವು? ಗಮನಕ್ಕೆ ತಂದಿದ್ದು ಸರ್, ತಂದಿದ್ರು ಎಲ್ಲ ತಂದಿದ್ದು ಸರ್. ತಂದ್ರು ಅವರು ಇವರು ಬಿಡಲ್ಲ ಅಂತವ ಬೇಲಿ ಹಾಕ್ಬಿಟ್ರು ಸರ್. ಅಷ್ಟೇ ಸರ್. ನಮಸ್ತೆ ಸರ್. ನಮಗೆ ಭಾರಿ ತೊಂದರೆ ಆಗೈತೆ. ಮಕ್ಳು ಮರಿ ಭಾರಿ ನೋವು ತಿಂತಾ ಇದ್ದಾರೆ. ನಮಗೆ ಬೇಗ ನಮಗೆ ಇದನ್ನ ಮಾಡಿಕೊಡ್ರಿ, ನಮಗೆ ರೋಡ್ ಮಾಡಿಕೊಡಿ ಸರ್.